ನರೇಂದ್ರ ಮೋದಿ 75ನೇ ಹುಟ್ಟುಹಬ್ಬಕ್ಕೆ ಸನಿಹವಾಗ್ತಿದ್ದಂತೆ ಬಿಜೆಪಿ ಅತ್ಯಂತ ದೊಡ್ಡ ಸಾಧನೆಯನ್ನ ಮಾಡಿದೆ. ಜಗತ್ತಿನಲ್ಲೇ ಅತ್ಯಂತ ಹೆಚ್ಚು ಸದಸ್ಯರನ್ನ ಹೊಂದಿರುವ ಪಕ್ಷ ಎನ್ನುವ ಹೆಸರನ್ನ ಹೆಗ್ಗಳಿಕೆಯನ್ನ ಬಿಜೆಪಿ ಮೊದಲೇ ಹೊಂದಿತ್ತು. ಈಗ ಅದರ ಅಧಿಕೃತ ದಾಖಲೆ ಕೂಡ ಸಿಕ್ಕಿದೆ. 14 ಕೋಟಿ ನೋಂದಾಯಿತ ಸದಸ್ಯರು ಬಿಜೆಪಿಯಲ್ಲಿದ್ದಾರೆ ಅನ್ನುವಂಥದ್ದು. ಬಿಜೆಪಿ 14 ಕೋಟಿ ಸದಸ್ಯರನ್ನ ಹೊಂದುವ ಮೂಲಕ ಜಗತ್ತಿನ ಅತ್ಯಂತ ದೊಡ್ಡ ರಾಜಕೀಯ ಪಕ್ಷವಾಗಿದೆ. 13 ರಾಜ್ಯಗಳಲ್ಲಿ ಬಿಜೆಪಿಯ ಸರ್ಕಾರ ಇದೆ. 240 ಸಂಸದರು, ಸುಮಾರು 1500 ಶಾಸಕರು, 170ಕ್ಕೂ ಅಧಿಕ ವಿಧಾನ ಪರಿಷತ್ ಸದಸ್ಯರನ್ನ ಬಿಜೆಪಿ ಹೊಂದಿದೆ. ಹಾಗಾದ್ರೆ ಇದೆಲ್ಲ ಸಾಧ್ಯ ಆಗಿದ್ದು ಹೇಗೆ? ಬಿಜೆಪಿ ನರೇಂದ್ರ ಮೋದಿ ಹುಟ್ಟುಹಬ್ಬಕ್ಕೆ ಮತ್ತಷ್ಟು ಬಿಜೆಪಿಯನ್ನ ಬಲಪಡಿಸುವ ಪ್ಲಾನ್ ಗಳನ್ನ ಹಾಕೊಂಡಿದೆ. ಬಿಜೆಪಿ ಕಣ್ಣಿಟ್ಟಿರೋದು 2047ಕ್ಕೆ, ಅಂದ್ರೆ ಮುಂದಿನ 22 ವರ್ಷಗಳ ಯೋಜನೆ ಬಿಜೆಪಿಗಿದೆ. ಸಹಜವಾಗಿನೇ ಬಿಜೆಪಿ 20 ವರ್ಷ ನಾವು ಕಾಂಗ್ರೆಸ್ಗೆ ಅಧಿಕಾರ ಬಿಟ್ಟುಕೊಡೋ ಚಾನ್ಸೇ ಇಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ 2029ರಲ್ಲಿ ಕಾಂಗ್ರೆಸ್ನವರು ಮತ್ತೊಮ್ಮೆ ಇದೇ ಬಿಜೆಪಿ ಸರ್ಕಾರವನ್ನೇ ನೋಡ್ತಾರೆ. ನಿನ್ನೆಯಷ್ಟೇ ಅಸ್ಸಾಂಗೆ ಹೋಗಿದ್ದಾಗ ಅಸ್ಸಾಂನಲ್ಲಿ ಹಿಮಂತ್ ಬಿಸ್ವಾ ಶರ್ಮಾ ಅಲ್ಲಿನ ಮುಖ್ಯಮಂತ್ರಿ ಒಂದು ವಿಡಿಯೋವನ್ನ ಟ್ವೀಟ್ ಮಾಡಿ ಕಾಂಗ್ರೆಸ್ನವರು 2029 ಕೂಡ ಆಸೆಯನ್ನು ಬಿಟ್ಟು ಬಿಡಿ ಅಂತ ಟ್ವೀಟ್ ಮಾಡಿದ್ದಾರೆ. ಅಂದ್ರೆ ಬಿಜೆಪಿ ವರ್ಷದಿಂದ ವರ್ಷಕ್ಕೆ ಮತ್ತಷ್ಟು ಸ್ಟ್ರಾಂಗ್ ಆಗ್ತಾ ಇದೆ. ಇನ್ನು ನರೇಂದ್ರ ಮೋದಿ ನಾಯಕತ್ವವನ್ನಂತೂ ಬಿಜೆಪಿ ಬಿಡೋ ಚಾನ್ಸೇ ಇಲ್ಲ. ಒಂದಷ್ಟು ಅನುಮಾನಗಳಿತ್ತು, 75 ವರ್ಷ ಆದಾಗ ತಾವೇ ಸ್ವಯಂ ನಿವೃತ್ತಿ ಘೋಷಣೆ ಮಾಡ್ತಾರೆ ಅಂತ. ಆದ್ರೆ ಮೋದಿಯನ್ನ ಬಿಟ್ರೆ ಬೇರೆಯ ಶಕ್ತಿ ಬಿಜೆಪಿಗೆ ಸದ್ಯಕ್ಕಂತೂ ಇಲ್ಲ. ಹೊಸ ನಾಯಕರನ್ನ ಸೃಷ್ಟಿ ಮಾಡುವ ತಾಕತ್ತು ಬಿಜೆಪಿಗಿದೆ. ಯಾಕಂದ್ರೆ 2014ರಲ್ಲಿ ಏನು ಅಂದ್ರೆ ರಾಷ್ಟ್ರಕ್ಕೆ ಏನು ಮಹಾನ್ ಗೊತ್ತಿಲ್ಲದ ನರೇಂದ್ರ ಮೋದಿಯನ್ನ ಸೃಷ್ಟಿ ಮಾಡಿದ್ದೆ ಈ ಬಿಜೆಪಿ ಏನೂ ಅಲ್ಲದ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನ ಕರ್ಕೊಂಡ್ಬಂದು ಗುಜರಾತ್ ನಲ್ಲಿ ಮುಖ್ಯಮಂತ್ರಿ ಮಾಡಿ ದೇಶದ ಪ್ರಧಾನಿ ಮಾಡ್ತು ಅಂದ್ರೆ ಅದು ಅದರ ಹಿಂದೆ ಇರುವಂತ RSS ನ ಶಕ್ತಿ. ಹಾಗಾಗಿ ಬಿಜೆಪಿಗೆ ಜಗತ್ತಿನ ಅತಿ ದೊಡ್ಡ ರಾಜಕೀಯ ಪಕ್ಷ ಅನ್ನುವಂತ ಹೆಗ್ಗಳಿಕೆ ಸಿಕ್ಕಿದೆ. ಅಂದ್ರೆ ಅದರಲ್ಲಿ ಕರ್ನಾಟಕದ ಪಾಲು ಕೂಡ ಇದೆ. ಕರ್ನಾಟಕದ ಯಲಹಂಕದಲ್ಲಿ ಅತ್ಯಂತ ಹೆಚ್ಚು ಸದಸ್ಯರನ್ನ ಬಿಜೆಪಿಗೆ ಸೇರಿಸಲಾಗಿದೆ ಅನ್ನುವಂಥದ್ದು. ಕಳೆದ 1 ವರ್ಷ ಬಿಜೆಪಿ ಸದಸ್ಯತ್ವದ ಡ್ರೈವ್ ಅನ್ನ ಮಾಡಿತ್ತು. ಅಂದ್ರೆ ಈಗ ಹೇಗೆ ಜೆಡಿಎಸ್ ಜನರೊಂದಿಗೆ ಜನತಾದಳ ಅಂತ ಮಿಸ್ಡ್ ಕಾಲ್ ಅಭಿಯಾನ ಮಾಡಿ ಜೆಡಿಎಸ್ ಸದಸ್ಯತ್ವವನ್ನು ಹೆಚ್ಚಿಸಿಕೊಳ್ಳುವ ಕೆಲಸ ಮಾಡ್ತಾ ಇದೆಯೋ, ಅದೇ ರೀತಿಯಲ್ಲಿ ಬಿಜೆಪಿ ಕಳೆದ 1 ವರ್ಷದ ಹಿಂದೆ ಸದಸ್ಯತ್ವ ಅಭಿಯಾನವನ್ನು ಮಾಡಿತ್ತು. ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಸದಸ್ಯರನ್ನ 40 ಲಕ್ಷ ಸದಸ್ಯರನ್ನ ಕರ್ನಾಟಕ ರಾಜ್ಯದಿಂದ ಒಂದರಿಂದಲೇ ಕೊಡಲಾಗಿತ್ತು. ಅಂದ್ರೆ ದೇಶದಲ್ಲೇ ಅತ್ಯಂತ ಹೆಚ್ಚು ಬಿಜೆಪಿ ಸದಸ್ಯರನ್ನ ಹೊಂದಿರುವ ರಾಜ್ಯಗಳಲ್ಲಿ ಕರ್ನಾಟಕ ಕೂಡ ಒಂದು. ಈ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಸದಸ್ಯರನ್ನ ಮಾಡಿದ್ದು ಅಂದ್ರೆ ಬೆಂಗಳೂರಿನ ಯಲಹಂಕ ಕ್ಷೇತ್ರ. SR ವಿಶ್ವನಾಥ್ ಅವರು 4ನೇ ಬಾರಿ ಶಾಸಕರಾಗಿರುವಂತಹ ಯಲಹಂಕ ಕ್ಷೇತ್ರ. ಹಾಗೆ ಬಿಜೆಪಿಗೆ ಅತ್ಯಂತ ಹೆಚ್ಚಿನ ಬಲವನ್ನ ತುಂಬುವಲ್ಲಿ ರಾಜ್ಯದಲ್ಲಿ ಕರ್ನಾಟಕ ಕೂಡ ಹೆಚ್ಚಿನ ಉತ್ಸುಕತೆಯನ್ನ ತೋರಿಸ್ತಾ ಇದೆ. ಮೋದಿ ಅವರ ಹುಟ್ಟುಹಬ್ಬ ಇನ್ನೇನು 2 ದಿನಗಳಲ್ಲಿ ಇರುವಾಗ ಬಿಜೆಪಿ ಹೆಚ್ಚು ಆಸಕ್ತಿಯಿಂದ ಈ ಒಂದು ಹುಟ್ಟುಹಬ್ಬಕ್ಕೆ ಮೋದಿಗೆ ಗಿಫ್ಟ್ ಕೊಡೋದಕ್ಕೆ ಎಲ್ಲ ರೀತಿಯ ಒಂದು ತಯಾರಿಗಳನ್ನ ಮಾಡ್ಕೋತಾ ಇದೆ. ಹಾಗಂತ ಪ್ರಧಾನಿಯಾಗಿ ಅವರ ಹುಟ್ಟುಹಬ್ಬವನ್ನ ವಿಜೃಂಭಣೆಯಿಂದ ಆಚರಿಸೋದು ಅದೆಲ್ಲವನ್ನ ಸ್ವತಃ ಮೋದಿ ಕೂಡ ಇಷ್ಟಪಡೋದಿಲ್ಲ. ಆದ್ರೆ ಬಿಜೆಪಿಯ ನಾಯಕರುಗಳು ನರೇಂದ್ರ ಮೋದಿಗೆ ಗಿಫ್ಟ್ ಅನ್ನ ಕೊಡೋದಕ್ಕೆ ಬಯಸ್ತಾರೆ. ಆ ರೀತಿಯಲ್ಲಿ ಅಂದ್ರೆ 14 ಕೋಟಿ ನೋಂದಾಯಿತ ಸದಸ್ಯರು ಮೋದಿ ಹುಟ್ಟುಹಬ್ಬಕ್ಕೂ ಮೊದಲೇ ಆಗಿರುವಂತದ್ದು ದಾಖಲೆ. ಇದನ್ನ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂನಲ್ಲಿ ಈ ಮಾಹಿತಿಯನ್ನ JP ನಡ್ಡಾ ಅವರು ಘೋಷಣೆ ಮಾಡಿರುವಂತದ್ದು. ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರು. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಬದಲಾಗ್ತಾರೆ ಅನ್ನೋದಿತ್ತು JP ನಡ್ಡಾ ಅವರು. ಆದ್ರೆ ಅಂದ್ರೆ ಅವರು ಕೇಂದ್ರದಲ್ಲಿ ಆರೋಗ್ಯ ಸಚಿವರಾದ ನಂತರ 2 ಹುದ್ದೆಯನ್ನ ಒಬ್ಬರೇ ನಿಭಾಯಿಸೋದಕ್ಕಿಂತ ಬದಲಾವಣೆ ಮಾಡಬೇಕು ಅಂತ. ಆದ್ರೆ ಸದ್ಯ ಬಿಹಾರ್ ಚುನಾವಣೆವರೆಗೂ ಇದು ಸಾಧ್ಯ ಆಗುತ್ತೋ ಇಲ್ವೋ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಸುಲಲಿತವಾಗಿ ಸರಳವಾಗಿ ಹೋಗ್ತಾ ಇರುವಂತ ಒಂದು ಪಕ್ಷದ ನಡೆಯನ್ನ ಯಾಕೆ ಸುಮ್ನೆ ನಡುವಲ್ಲಿ ಬೇರೆ ಯಾರನ್ನೋ ತಂದು ಒಂದಷ್ಟು ಬದಲಾವಣೆಗಳನ್ನು ಮಾಡಿ ಆ ಶೇಕ್ ಆಗೋದಕ್ಕಿಂತ ಹಾಗೆ ಮುಂದೆ ಹೋಗ್ಲಿ ಅಂತ ಬಿಜೆಪಿ ಯೋಚನೆ ಮಾಡ್ತಾ ಇದೆ. ಹಾಗೆ ಕರ್ನಾಟಕದಲ್ಲಿ ಕೂಡ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು, ಅದಕ್ಕೆ ಆಂತರಿಕ ಚುನಾವಣೆ ಆಗುತ್ತೆ ಅಂತೆಲ್ಲ ಹೇಳಲಾಗಿತ್ತು. ಆದ್ರೆ ಸದ್ಯಕ್ಕೆ ಎಲ್ಲವನ್ನ ಸಮಾಧಾನ ಪಡಿಸಿ ಒಂದಷ್ಟು ಜನರನ್ನ ಉಚ್ಚಾಟನೆ ಮಾಡಿ ವಿಜಯೇಂದ್ರ ಅವರನ್ನೇ ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸಲಾಗಿದೆ. ಇದು ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಬಿಜೆಪಿ ಒಂಥರ ಸಮುದ್ರ ಇದ್ದ ಹಾಗೆ. 14 ಕೋಟಿ ಸದಸ್ಯರು ಅಂತ ಹೇಳಿದ್ರೆ ಇಲ್ಲಿ ಸಣ್ಣ ಬದಲಾವಣೆಗಳು ಆಗ್ತಾನೆ ಇರ್ತವೆ. ಹಾಗಾಗಿ ಕರ್ನಾಟಕದಲ್ಲಿ ಏನಾದ್ರೂ ಬದಲಾವಣೆ ಆದ್ರೂ ಕೂಡ ಅದು ರಾಷ್ಟ್ರ ಮಟ್ಟಕ್ಕೆ ದೊಡ್ಡದಂತೇನು ಅನ್ಸೋದಿಲ್ಲ. ರಾಷ್ಟ್ರದಲ್ಲಿ 13 ರಾಜ್ಯಗಳಲ್ಲಿ ಬಿಜೆಪಿ ಸ್ವತಂತ್ರವಾಗಿ ಅಧಿಕಾರ ಹಿಡಿದಿದೆ ಅಂತ ಹೇಳಿದ್ರೆ, ಹೀಗೆ ಬಿಜೆಪಿ ಮುನ್ನುಗ್ತಾ ಇರುವಾಗ ಯಾವ ಒಂದು ಅಲುಗಾಟಗಳು ಇಲ್ಲದೇನು ತಗೊಂಡು ಹೋಗ್ಬೇಕು ಪಕ್ಷವನ್ನ ಅನ್ನುವಂಥದ್ದು RSS ನ ಅಥವಾ ಬಿಜೆಪಿ ಹೈಕಮಾಂಡ್ ನ ಪ್ಲಾನ್ ಆಗಿರುತ್ತೆ. ಸದ್ಯ ನರೇಂದ್ರ ಮೋದಿ ಹುಟ್ಟುಹಬ್ಬ 75ನೇ ಹುಟ್ಟುಹಬ್ಬ ಬರ್ತಾ ಇರುವಾಗ ಮತ್ತಷ್ಟು ಬಿಜೆಪಿಗೆ ಶಕ್ತಿ ತುಂಬುವಂತ ಕೆಲಸ ಆಗ್ತಾ ಇದೆ ಅಂತ ಹೇಳ್ಬೋದು.